ಎಲ್ಲರಿಗೂ ನಮಸ್ಕಾರಗಳು. ಮೊನ್ನೆ ರಾತ್ರಿ ನಾನು ಹಾಗೂ ಪೊಲೀಸ್ ಕಮಿಷನರು ನಾವು ಸಂಭಾಜಿ ಚೌಕ್ ಹತ್ರ ಹೋಗಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಏನಿತ್ತು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಸ್ಥಳದಲ್ಲಿ ಎಲ್ಲ ಮುಖಂಡರು ಹಾಗೂ ಗ್ರಾಮಸ್ಥರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ಆಗಬೇಕು, ಹಾಗೂ ಅಲ್ಲಿರುವಂಥ 40 ಓಣಿಗಳಲ್ಲಿ ಇರುವಂಥ ಎಲ್ಲರನ್ನೂ ಓಣಿಗೆ ಅಟ್ಲೀಸ್ಟ್ ಒಂದು 4 ಜನನೂ ಆಹ್ವಾನಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಕೋರಿದರು. ಅದರಂತೆ ಆವಾಗ ನಾನು ಮತ್ತು ಕಮಿಷನರ್ ಪೊಲೀಸ್ ಅವರು ಎಲ್ಲರ ಜೊತೆ ಮಾತಾಡಿ ಭರವಸೆ ಕೊಟ್ಟಿದ್ವಿ. ಸೂಕ್ತ ಸಮಯದಲ್ಲಿ ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿಕೊಂಡು ನಾವು ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣ ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಮಾಡ್ತೀವಿ. ಆದರೆ ನಿನ್ನೆ ಆಗಿರೋ ಕಾರ್ಯಕ್ರಮ ಏನಿದೆ ಅದು ಅನಧಿಕೃತವಾಗಿ ಆಗಿರೋ ಕಾರಣಕ್ಕಾಗಿ ನಾವು ಇಮಿಡಿಯೇಟ್ಲಿ ಪ್ರೊಸೀಜರ್ ಫಾಲೋ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ವಹಿಸ್ತೀವಿ. ಇಲ್ಲಿ ಮಟ್ಟ ಪ್ರೊಸೀಜರಲ್ಲಿ ಏನೇನಾಗಿದೆ ಒಂದು ನಿಮಿಷದಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ವರ್ಷ ಹಿಂದೆ ಕಾರ್ಪೊರೇಷನಿಂದ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ, ಠರಾವ್ ಪಾಸ್ ಮಾಡಿ ಈ ನಮ್ಮ ಪುತ್ಥಳಿ ಅನಾವರಣ ಮಾಡಬೇಕಂತ ಅವರು ಬೇಡ್ಕೊಂಡಿದ್ರು. ಅದಾದ ನಂತರ ಆವಾಗಿನ ಪೊಲೀಸ್ ಕಮಿಷನರ್ ಅವರಿಂದ ಒಂದು NOC ಬಂದಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ DC ಅವರದ್ದು ಒಂದು ವರದಿ ಇರಬೇಕು, ಹಾಗೂ ಅಲ್ಲಿರುವಂಥ ರಸ್ತೆಗೆ ಹಾಗೂ ಸರ್ಕಲ್ಗೆ, ಸಾರ್ವಜನಿಕ ಸ್ಥಳಕ್ಕೆ ಯಾವುದೇ ತೊಂದರೆ ಆಗಬಾರ್ದಂತ ಹೇಳಿ ವರದಿ ಇರಬೇಕಂತ ಸುಪ್ರೀಂ ಕೋರ್ಟ್ ಆದೇಶದಂತೆ ಗೌರ್ಮೆಂಟಿಂದ ಅದು ತಿರಸ್ಕಾರ ಆಗಿ ಪುನಃ ನಮ್ಮ ಜಿಲ್ಲೆಗೆ ಬಂದಿದೆ. ಮೊನ್ನೆ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಅದೇ ದಿವಸ ಹೋಗಿ ನಾನು ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ಸ್ಥಳ ಪರಿಶೀಲನೆ ಮಾಡಿ ನಾನು ಸ್ವಲ್ಪ ಸಮಯ ಕೇಳಿದೆ. ಈ ವರದಿ ಬರೆದುಬಿಟ್ಟು ಸರ್ಕಾರಕ್ಕೆ ಕಳಿಸಿ ನಾವು ಅನುಮೋದನೆ ತಗೊಳ್ಳೋಣ ಅಂತ. ಆದರೆ ನಿನ್ನೆ ಸಂಜೆ ಅನಧಿಕೃತವಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣಕ್ಕೆ ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಉತ್ಸುಕರಿದ್ದಾರೆ. ಅವರು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸಿ ಈ ಅನಾವರಣ ಆಗಬೇಕಂತ ಹೇಳಿದರು. ಬೇರೆ ಯಾವುದೇ ಆಕ್ಷೇಪಣೆ ಇರಲಿಲ್ಲ. ಬರೀ ಒಂದೇ ಆಕ್ಷೇಪಣೆ ಏನಿತ್ತಂದರೆ ಪ್ರೋಟೋಕಾಲ್ ಪ್ರಕಾರ ಆಗಬೇಕು, ಹಾಗೂ ಆ ಒಂದು ಪುತ್ಥಳಿ ಸುತ್ತಮುತ್ತಲ ಒಂದು ರೇಲಿಂಗ್ ಕೆಲಸ ಇನ್ನೂ ಪೆಂಡಿಂಗ್ ಇತ್ತಂತ ಹೇಳಿದರು, ಒಂದು ಲಿಫ್ಟ್ ಕೆಲಸ ಪೆಂಡಿಂಗ್ ಇತ್ತಂತ ಹೇಳಿದರು. ಸೊ ಪೆಂಡಿಂಗ್ ಇದ್ದಾಗ ಮಾಡಬಾರ್ದಂತ ಹೇಳಿ ಅವ್ರದ್ದು ಆಕ್ಷೇಪಣೆ. ಅದೆಲ್ಲ ಈಗ ನಾನು ಪರಿಶೀಲನೆ ಮಾಡಿದ್ದೀನಿ. ನನ್ನ ರಿಪೋರ್ಟಲ್ಲಿ ಎಲ್ಲ ಪಾಯಿಂಟ್ಸ್ನು ಬರೆದುಬಿಟ್ಟು ಪಾಸಿಟಿವ್ಲಿ ನಮ್ಮ ಮಾನ್ಯ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಇನಾಗ್ರೇಷನ್ಗೆ ಎಲ್ಲ ಕ್ರಮಗಳನ್ನು ನಾನು ವಹಿಸ್ತೀನಿ. ಮೊನ್ನೆ ನಾನು ಹೋಗಿ ಅಪೀಲ್ ಮಾಡುವಾಗ ಎಲ್ಲರೂ ಬಹಳ ಶಾಂತಿಯಿಂದ ವ್ಯರ್ಥಿಸಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲ ಸ್ಥಳೀಯರಿಗೆ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಉದ್ಭವ ಆಗಲಿಲ್ಲ. ಬರೀ ನಮ್ಮ ಮಾತು ಮೇಲೆ ಸಾವಿರಾರು ಜನ ಶಾಂತಿ ಹಾಗೂ ಸಹಿಷ್ಣುತೆ ಈ ಒಂದು ಈ 2 ಪಾಯಿಂಟ್ಸ್ ಮೇಲೆ ಅವರು ಕಟ್ಟುನಿಟ್ಟಾಗಿ ಅಲ್ಲಿ ವ್ಯರ್ಥನೆ ಮಾಡಿದ್ದಾರೆ. ಮುಂದಿನ 2 ತಿಂಗಳು 3 ತಿಂಗಳ ಒಳಗಡೆನೆ ಅದ್ಧೂರಿಯಾಗಿ ಪ್ರೋಟೋಕಾಲ್ ಪ್ರಕಾರ ಕಾರ್ಪೊರೇಷನ್ ಮುಖಾಂತರ ಹಾಗೂ ಸ್ಥಳೀಯರ ಒಂದು ರಿಕ್ವೆಸ್ಟ್ ಏನಿದೆ ಅದಕ್ಕೆ ತಕ್ಕಂತ ನಾವು
ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದು ಅಧಿಕೃತ ಕಾರ್ಯಕ್ರಮ ಆಗುತ್ತದೆ. ಧನ್ಯವಾದಗಳು. ನಿನ್ನೆ ಆಗಿರೋ ಕಾರ್ಯಕ್ರಮ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ಪರ್ಮಿಷನ್ ಇರಲಿಲ್ಲ. ಅನಧಿಕೃತವಾಗಿ ಆ ಒಂದು ಕಾರ್ಯಕ್ರಮ ಆಗಿದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಜಿಲ್ಲಾಡಳಿತದಿಂದ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಮಾನ ಸಮ್ಮಾನಕ್ಕೆ ಯಾವಾಗಲೂ ನಮನ ಮಾಡ್ತೀವಿ ಹಾಗೂ ನಾವು ಅವರ ಸಮ್ಮಾನಕ್ಕೆ ಯಾವುದೇ ತೊಂದರೆ ಆಗದಂತೆ ವರ್ತಿಸ್ತೀವಿ. ಅದಕ್ಕೋಸ್ಕರ ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿ ಸರಿ ರೀತಿಯಲ್ಲಿ ನಾವು ಆ ಉದ್ಘಾಟನೆಯನ್ನು ಹಮ್ಮಿಕೊಳ್ತೀವಿ. ಅದ್ಧೂರಿಯಾಗಿ ಆಚರಣೆನೂ ಮಾಡ್ತೀವಿ. ಅಂದ್ರೆ ಜಿಲ್ಲಾಡಳಿತದಿಂದ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.